ನಾವು ಹೊರಗಡೆ ಹೋಗಿ ಪಾನಿಪುರಿ ತಿನ್ಬೇಕಾದ್ರೆ ತಟ್ಟೆನಲ್ಲಿ ಅಲ್ಪ ಸ್ವಲ್ಪ ಉಳ್ದಿರೋ ಆ ಪಾನಿಪುರಿ ನೀರನ್ನು ಕೂಡ ವೇಸ್ಟ್ ಮಾಡದೆ ಕುಡ್ದ್ಬಿಡ್ತೀರಿ. ಒಂದು ಐಸ್ ಕ್ರೀಮ್ ಏನಾದ್ರು ತಗೊಂಡ್ ಬಂದ್ರೆ ಆ ಐಸ್ ಕ್ರೀಮ್ ಮುಚ್ಚಳದಲ್ಲಿ ಅಂಟ್ಕೊಂಡಿರ್ತಕ್ಕಂತ ಐಸ್ ಕ್ರೀಮ್ ಸಹ ಬಿಡದೆ ನೆಕ್ಕಿ ಖಾಲಿ ಮಾಡ್ತೀರಿ. ಮನೆಗೇನಾದ್ರೂ ಕಳ್ಳೆಕಾಯಿ ತಗೊಂಡ್ ಬಂದು ಕಳ್ಳೆಕಾಯಿ ತಿನ್ಬೇಕಾದ್ರೆ ಆ ಬೀಜ ಏನಾದ್ರೂ ಕೈ ಜಾರಿ ಕೆಳಗಡೆ ಬಿದ್ರೆ ಅದನ್ನು ಸಹ ಹುಡುಕಿ ತಡಿಕಿ ಅದು ಸಿಗೋವರೆಗೂ ಬಿಡೋದಿಲ್ಲ, ಅದನ್ನು ಹೆಕ್ಕಿ ತಿಂತೀರಿ. ಆದ್ರೆ ಇನ್ಯಾರದ್ದೋ ಮದುವೆ ಸಮಾರಂಭಗಳಿಗೆ ಹೋದಾಗ ಮುಲಾಜಿಲ್ದಿರ ಆಹಾರನ ಅರ್ಧಂಬರ್ಧ ತಿಂದು ಎಲೆನಲ್ಲೇ ಬಿಟ್ಟು ಎದ್ದು ಬರ್ತೀರಿ. ಸ್ನೇಹಿತರೆ, ನಾವು ಬಿಟ್ಟು ಬಂದಂತ ಆಹಾರಕ್ಕೋಸ್ಕರ ಆ ಮದುವೆ ಹೆಣ್ಣಿನ ತಂದೆ ತನ್ನ ಇಡೀ ಜೀವನವನ್ನೇ ತನ್ನ ಮಗಳ ಮದುವೆ ಖರ್ಚಿಗೋಸ್ಕರ ಕಷ್ಟಪಟ್ಟು ಕೂಡಿಟ್ಟಿರೋ ಹಣದಿಂದ ಖರ್ಚು ಮಾಡಿರ್ತಾನೆ. ಆದ್ರೆ ನಮ್ಗೆ ಇದ್ರ ಪರಿವೇ ಇಲ್ಲದೆ ಎಷ್ಟು ಬೇಕೋ ಅಷ್ಟು ಬಡ್ಸ್ಕೊಳ್ದಿರೋ ವಿನಾಕಾರಣ ಎಲೆಗಳಲ್ಲಿ ಎಲ್ಲಾ ವೇಸ್ಟ್ ಮಾಡಿ ಎದ್ದು ಬರ್ತೀವಿ. ದಯವಿಟ್ಟು ಈ ವಿಡಿಯೋ ಮುಖಾಂತರ ಎಲ್ಲಾ ನನ್ನ ಸ್ನೇಹಿತರು ಕೇಳ್ಕೊಳ್ಳೋದು ಒಂದೇ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಆಹಾರನ ಬಡ್ಸ್ಕೊಳ್ಳಿ, ಎಲ್ಲ ವೇಸ್ಟ್ ಮಾಡಕ್ ಹೋಗ್ಬೇಡಿ. ನಾನು ಹೇಳೋದ್ರಲ್ಲಿ ಏನಾದ್ರು ತಪ್ಪಿದ್ರೆ ದಯವಿಟ್ಟು ಕಮೆಂಟ್ ಮುಖಾಂತರ ನನಗೆ ತಿಳಿಸಿ. ನಮಸ್ಕಾರ ಸ್ನೇಹಿತರೆ.